ಕೆಪಿಸಿಸಿ ಕಚೇರಿಯಲ್ಲೇ ಕಾರ್ಯಕರ್ತರ ಫೈಟ್ ನಡೆದಿದೆ. ಯೂತ್ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯಲ್ಲಿ ಹೊಡೆದಾಟ ಬಡದಾಟ ಆಗಿದೆ. ಅಧ್ಯಕ್ಷ ಮಂಜುನಾಥ್ ಗೌಡ ಎದುರಲ್ಲೇ ಕೆಪಿಸಿಸಿ ಕಚೇರಿಯಲ್ಲೇ ಹೊಡೆದಾಟ ಬಡಿದಾಟ ಆಗಿದೆ. ಯೂತ್ ಕಾಂಗ್ರೆಸ್ ಕಾರ್ಯಕರ್ತರ ಸಭೆ. ಕೆಲ ಪದಾಧಿಕಾರಿಗಳಿಗೆ ಅಲ್ಲಿ ಕೋಕ್ ಕೊಟ್ಟಿದ್ದಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸಿ ಕಾರ್ಯಕರ್ತರ ನಡುವೆನೇ ಹೊಡೆದಾಟ ಬಡದಾಟ ಆಗಿದೆ. ದೀಪಿಕಾ ರೆಡ್ಡಿ ಬಣದಿಂದ ಆಕ್ರೋಶವನ್ನ ವ್ಯಕ್ತಪಡಿಸಿ ಈ ಒಂದು ಜಗಳ ಆಗಿರೋದು. ಮಂಜುನಾಥ್ ಗೌಡ ಬಣದ ಜೊತೆಗೆ ಫೈಟ್ ಅನ್ನ ಮಾಡಿದ್ದಾರೆ ದೀಪಿಕಾ ರೆಡ್ಡಿ ಬಣದವರು. ಆಕ್ರೋಶ ಮಾತ್ರ ಅಲ್ಲ, ಅಲ್ಲಿ ಹೊಡೆದಾಟ ಬಡದಾಟವೇ ಜೋರಾಗಿದೆ. ಕೈ ಮಿಲಾಯಿಸುವ ಹಂತಕ್ಕೂ ಹೋಗಿದೆ. ಮೇ 21ರಂದು ನೀಟ್ ಅಕ್ರಮವನ್ನ ಖಂಡಿಸಿ ಧರಣಿ ಇದೆ. ಇದೇ ವಿಚಾರಕ್ಕೆ ಇವತ್ತು ಕಾರ್ಯಕಾರಿಣಿ ಸಭೆಯಲ್ಲಿ ಒಂದು ಸಭೆಯನ್ನ ಕರೆಯಲಾಗಿತ್ತು. ಆದರೆ ಕಾರ್ಯಕಾರಿಣಿ ಸಭೆಯಲ್ಲಿ ಈ ವಿಚಾರದಲ್ಲಿ ಫೈಟ್ ಆಗಿದೆ. ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷರ ವಿರುದ್ಧ ಗಂಭೀರ ಆರೋಪವನ್ನ ಮಾಡಲಾಗಿದೆ. ಹುದ್ದೆಯನ್ನ ತಡೆ ಹಿಡಿದಿದ್ದಕ್ಕೆ ಮಂಜುನಾಥ್ ವಿರುದ್ಧ ದೀಪಿಕಾ ರೆಡ್ಡಿ ಗರಂ ಆಗಿದ್ದಾರೆ. ಹುದ್ದೆಯನ್ನ ತಡೆ ಹಿಡಿದಿದ್ದು ಕಾನೂನು ಬಾಹಿರ ಅಂತ ಹೇಳಿ ದೀಪಿಕಾ ರೆಡ್ಡಿ ಆರೋಪವನ್ನ ಮಾಡಿದ್ದಾರೆ. ಸ್ತ್ರೀ ದ್ವೇಷದ ಪಿತೂರಿಗೆ ಮೌನವಾಗುವುದಿಲ್ಲ. ಪುರುಷ ಪ್ರಾಬಲ್ಯದ ರಾಜಕೀಯದಲ್ಲಿ ಹೋರಾಟ ಮಾಡಿದ್ದೇನೆ. ಪಕ್ಷ ಸಂಘಟನೆಗೆ ನಿಸ್ವಾರ್ಥ ಸೇವೆ ಸಲ್ಲಿಸಿದ್ದೇನೆ ಅಂತ ಹೇಳಿ ದೀಪಿಕಾ ರೆಡ್ಡಿ ಹೇಳಿದ್ದಾರೆ. ಸೇಡಿನ ರಾಜಕೀಯ ಮಾಡ್ತಿದ್ದಾರೆ ಅಂತ ಹೇಳಿ ರಾಜ್ಯ ಯುವ ಕಾಂಗ್ರೆಸ್ ಅಧ್ಯಕ್ಷ ಎಚ್.ಎಸ್. ಮಂಜುನಾಥ್ ವಿರುದ್ಧ ಗಂಭೀರ ಆರೋಪವನ್ನ ಮಾಡಿರುವ ದೀಪಿಕಾ ರೆಡ್ಡಿ, ನಮ್ಮ ಹುದ್ದೆ ತಡೆ ಹಿಡಿದಿರೋದು ಶಿಸ್ತಿನ ಕ್ರಮ ಅಲ್ಲ, ಇದು ಸೇಡಿನ ರಾಜಕೀಯ ಅಂತ ಕಿಡಿಕಾರಿದ್ದಾರೆ. ಯುವ ಕಾಂಗ್ರೆಸ್ ಚುನಾವಣೆಯಲ್ಲಿ 2.95 ಲಕ್ಷ ಮತಗಳನ್ನು ಪಡೆದಿದ್ದೇನೆ. ಎಚ್.ಎಸ್. ಮಂಜುನಾಥ್ ಅಭದ್ರತೆ ಮತ್ತು ಅಸೂಯೆಯಿಂದ ನಡ್ಕೊಳ್ತಾ ಇದ್ದಾರೆ ಅಂತ ಆರೋಪವನ್ನ ದೀಪಿಕಾ ರೆಡ್ಡಿ ಮಾಡಿದ್ದಾರೆ. ದೊಡ್ಡ ಮಟ್ಟದ ಹೊಡೆದಾಟ ಅಲ್ಲಿ ಆಗಿದ್ದನ್ನ ನಾವು ನೋಡಿದ್ವಿ. ಆದ್ರೆ ಕೆಪಿಸಿಸಿಯಲ್ಲಿ ಯಾವುದೇ ಗಲಾಟೆ ಆಗಿಲ್ಲ. ಕೋಕ್ ಕೊಟ್ಟ ಪಟ್ಟಿಯನ್ನ ಹೋಲ್ಡ್ ಮಾಡಿದ್ವಿ ಅಂತ ಹೇಳಿ ಗಲಾಟೆ ಬಗ್ಗೆ ನಾವು ಕೆಪಿಸಿಸಿ ಅಧ್ಯಕ್ಷರಿಗೆ ಹೇಳ್ತೇವೆ ಅಂತ ಹೇಳಿದ್ದಾರೆ. ಯೂತ್ ಕಾಂಗ್ರೆಸ್ನಲ್ಲಿ ಸಣ್ಣ ಪುಟ್ಟ ಗಲಾಟೆ ಆಗ್ತಾ ಇದೆ. ಪಕ್ಷದ ಅಣ್ಣ ತಮ್ಮಂದಿರೇ ಹೊಡೆದಾಡ್ತಾರೆ. ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಮಂಜುನಾಥ್ ಅವರು ಕೊಟ್ಟಂತಹ ಹೇಳಿಕೆ ಇದು. ಅಣ್ಣ ತಮ್ಮಂದಿರೇ ಹೊಡೆದಾಡ್ತಾರೆ, ಇನ್ನು ಪಕ್ಷದಲ್ಲಿ ಈ ರೀತಿಯಾಗಿ ಹೊಡೆದಾಟ ಬಡದಾಟ ಆಗೋದಿಲ್ವ, ಸಣ್ಣ ಪುಟ್ಟ ಗಲಾಟೆ ಆಗತ್ತೆ, ಆದರೆ ಸರಿ ಹೋಗುತ್ತೆ, ಯಾವುದೇ ರೀತಿಯ ಗಲಾಟೆ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಗಲಾಟೆ ಆಗಿರೋ ದೃಶ್ಯಾವಳಿಗಳು ಕೂಡ ಇದೆ. ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ಕೈ ಮಿಲಾಯಿಸಿದ್ದಾರೆ ಅಲ್ಲಿ ಅನ್ನುವಂಥದ್ದನ್ನು ಕೂಡ ನಾವು ನಿಮಗೆ ತೋರಿಸಿದ್ದೀವಿ. ಗಲಾಟೆ ಯಾವುದು ಆಗಿಲ್ಲ. ಗಲಾಟೆಯನ್ನ ಕಾಣಿಸ್ತಾ ನಿಮ್ಗೆ ವಿಡಿಯೋಗಳಲ್ಲಿ? ಇಲ್ಲ ಇವತ್ತು ನಾವು ಸ್ಟೇಟ್ ಎಕ್ಸಿಕ್ಯೂಟಿವ್ ಇಟ್ಕೊಂಡಿದ್ವಿ ಮೀಟಿಂಗ್ನ. ಒಂದಷ್ಟು ಮೆಂಬರ್ಸ್ನ ಆನ್ ಹೋಲ್ಡಲ್ಲಿ ಇಟ್ಟಿದ್ವಿ. ಆನ್ ಹೋಲ್ಡ್ ಅಂತ ಮೀನಿಂಗ್ ಏನಂತ ಅಂದರೆ, ಪೊಸಿಷನಿಂದ ನಾವು ಸಸ್ಪೆಂಡ್ ಮಾಡಿಲ್ಲ, ನಿಮಗೆ ಕೊಟ್ಟಂಥ ಕೆಲಸವನ್ನು ಮಾಡದೇ ಇರೋದ್ರಿಂದ ನಿಮ್ಮನ್ನ ಹೋಲ್ಡಲ್ಲಿ ಇಟ್ಟಿದ್ದೀವಿ, ಅದನ್ನ ಕಂಟಿನ್ಯೂ ಮಾಡಬೇಕು, ಬಂದು ಮಾತಾಡಬೇಕು ಅಂತ. ಅಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಗಿ ಯೂತ್ ಕಾಂಗ್ರೆಸ್ ಅಂದಮೇಲೆ ಯೂತ್ ಇದ್ದೇ ಇರ್ತಾರಲ್ಲ, ಆ ಥರ ಆಗಿದೆ. ಅದನ್ನು ಬಿಟ್ಟರೆ ಬೇರೆ ಥರದ್ದು ಯಾವುದನ್ನು ಕೂಡ ಯಾವ ಗಲಾಟೆನೂ ಆಗಿಲ್ಲ, ಏನಾಗಿಲ್ಲ. ಬಟ್ ಅದು ಮೀಟಿಂಗಲ್ಲಿ ಮಾತಾಡಿದ ತಪ್ಪು, ಯಾವ ಹುಡುಗರು ಮಾತಾಡಿದ್ದಾರೆ ಎಲ್ಲರಿಗೂ ಕೂಡ ವಿಡಿಯೋ ಇದೆ. ಇವಾಗ ಅದೇನು ಇಂಡಿಸಿಪ್ಲಿನ್ ಯಾರು ಇದು ಮಾಡ್ತಾರೆ ಅದನ್ನು ನಮ್ಮ PCC ಅಧ್ಯಕ್ಷರು ಗಮನಕ್ಕೆ ತಂದು, ನಮ್ಮ ನ್ಯಾಷನಲ್ ಪ್ರೆಸಿಡೆಂಟ್ ಗಮನಕ್ಕೆ ತಂದು, ಮೊದಲು DK ಶಿವಕುಮಾರ್ ಸಾಹೇಬ್ರಿಗೆ ಅದನ್ನ ಡೀಟೇಲ್ಸನ್ನು ಕೂಡ ಅವ್ರು ಆಲ್ರೆಡಿ ಗೊತ್ತಾಗಿ ತಿಳಿಸಿದ್ದಾರೆ. ಆ ಡೀಟೇಲ್ಸು ಕೂಡ ಕೊಡ್ತೀವಿ. ಅದಾದ ನಂತರ ಅವ್ರು ಏನು ಕಾಲ್ ತಗೊಂತಾರೆ ಆರ್ಗನೈಸೇಷನಿಂದ ಅದು ಮಾಡ್ತೀವಿ. ಬಟ್ ಆದರೆ ನೀವು ಅಂದ್ಕೊಂಡಿರೋದು ರೀತಿ ಆ ಥರ ಏನು ಈಗ ಯೂತ್ ಕಾಂಗ್ರೆಸ್ಸಲ್ಲಿ ಮೀಟಿಂಗ್ ಆಗ್ತಾ ಇದ್ದೆ, ಸಂಘಟನೆಗಳಾಗ್ತಾ ಇದ್ದೆ, ಸಣ್ಣ ಪುಟ್ಟದ್ದು ಇಶ್ಯೂಗಳಾಗ್ತಾ ಇದೆ ಅನ್ನೋದು ಬಿಟ್ಟರೆ ಏನು ಮಾಡ್ದಲೇ ಕುಂತಿಲ್ಲ ಅಂತ ಇಲ್ವಲ್ಲ. ಆಗ್ತಾ ಇರುತ್ತೆ. ಏನೋ ಕೆಲಸ ಮಾಡಬೇಕು ಅಂದಾಗ ಸಣ್ಣ ಪುಟ್ಟ ಅಣ್ಣ ತಮ್ಮದಿರೇ ಹೊಡೆದಾಡ್ತಾರೆ. ಈಗ ಹುಡುಗರಲ್ಲಿ ಏನಂತೆ ಆ ಥರ ಹೊಡೆದಾಡೋ ಥರ ಏನಿಲ್ಲ, ಎಲ್ಲ ಪ್ರೀತಿ ವಿಶ್ವಾಸದಿಂದ ಇದ್ದಾರೆ ಮುಂಚೆಯಿಂದ. ನಾನು ಕೂಡ ಗಲಾಟೆ ಯಾವುದು ಆಗಿಲ್ಲ. ಗಲಾಟೆಯನ್ನು
ಕೆಪಿಸಿಸಿ ಕಚೇರಿಯ ಒಳಗೆ ಬಡಿದಾಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನ್ಯೂಸ್ 18ಗೆ ಯುವ ಕಾಂಗ್ರೆಸ್ ಕಾರ್ಯದರ್ಶಿ ಬಿಂದು ಗೌಡ ಹೇಳಿಕೆ ಕೊಟ್ಟಿದ್ದಾರೆ. ಕೈ ಮಿಲಾಯಿಸುವ ಹಂತಕ್ಕೇನು ಹೋಗಿಲ್ಲ ಅನ್ನುವ ವಿಚಾರವನ್ನ ಹೇಳಿದ್ದಾರೆ. ನನ್ನನ್ನು ಉಚ್ಚಾಟನೆ ಮಾಡಿಲ್ಲ, ಹೋಲ್ಡ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ನ್ಯೂಸ್ 18ಗೆ ಯುವ ಕಾಂಗ್ರೆಸ್ ಕಾರ್ಯದರ್ಶಿ ಬಿಂದು ಗೌಡ ಹೇಳಿಕೆಯನ್ನ ಕೊಟ್ಟಿರೋದು. ನಾನು ಒಂದೆರಡು ಮೀಟಿಂಗ್ನಲ್ಲಿ ಭಾಗಿಯಾಗಿಲ್ಲ, ಅದಕ್ಕಾಗಿ ಹೋಲ್ಡಲ್ಲಿ ಇಟ್ಟಿದ್ದಾರೆ ಅಂತ ಬಿಂದು ಗೌಡ ಹೇಳಿದ್ದಾರೆ. ಆದರೆ ಇವರು ಏನೇ ಸಮಜಾಯಿಷಿ ಕೊಟ್ಟರೂ ಕೂಡ ಅಲ್ಲಿ ಆದಂತಹ ಗಲಾಟೆಯ ದೃಶ್ಯಾವಳಿಗಳೇ ಹೇಳ್ತಾ ಇದೆ. ಅವರನ್ನು ನಮ್ಮ ರಿಪೋರ್ಟರ್ ತಿಮ್ಮೇಗೌಡರು ಮಾತಾಡಿಸಿದ್ದಾರೆ. ಕೆಪಿಸಿಸಿ ಕಚೇರಿಯಲ್ಲಿ ಇಂದು ನಡೆದ ಯುವ ಕಾಂಗ್ರೆಸ್ ಕಾರ್ಯಕಾರಿಣಿ ಸಭೆಯಲ್ಲಿ ಒಂದಷ್ಟು ಗಲಾಟೆಗಳಾಗಿದ್ದಾವೆ. ಯುವ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಜಟಾಪಟಿ ಕೈ ಮಿಲಿಸುವಂತ ಹಂತಕ್ಕೆ ಒಂದು ಕಾರ್ಯಕಾರಿಣಿ ಸಭೆ ನಡೆದಿದೆ. ಬನ್ನಿ, ಈ ಸಂಬಂಧವಾಗಿ ನಮ್ಮ ಜೊತೆ ಮಾತನಾಡೋದಕ್ಕೆ ಯುವ ಕಾಂಗ್ರೆಸ್ ಕಾರ್ಯದರ್ಶಿ ಆದಂತ ಬಿಂದು ಗೌಡರು ಇದ್ದಾರೆ. ನಮ್ಮ ಜೊತೆ ಮಾತನಾಡಿಸ್ತೀನಿ. ಮೇಡಮ್, ಇವತ್ತು ಏನು ಗಲಾಟೆ, ಯಾಕೆ ಅಷ್ಟರ ಮಟ್ಟಿಗೆ ನಿಮ್ಮ ಫ್ರೆಂಡ್ಸ್ ಎಲ್ಲ ಹೊಡೆದಾಡ್ಕೊಂಡ್ರು? ಸರ್, ಹೊಡೆದಾಡ್ಕೊಂಡ್ರು ಅಂತ ಯಾರು ಹೇಳಿದ್ರು ಸರ್? ಮಾತಿಗೆ ಮಾತು ಬೆಳೆದಿದೆ ಅಷ್ಟೇ, ಬಿಟ್ರೆ ಮಾತಾಡೋದಕ್ಕೆ ಅವಕಾಶ ಕೊಡ್ಲಿಲ್ಲ ಅಂತ ಅವ್ರು ಮಾತಾಡಿದ್ರು. ಆ ಮಾತುಗಳನ್ನ ಆಡೋದಕ್ಕೆ ಬೇರೆ ಸಭೆಯನ್ನ ಇದಾದ್ಮೇಲೆ ನಾವು ಇಟ್ಟಿದೀವಿ ಅಂತ ಹೇಳಿ ನಮ್ಮ ರಾಜ್ಯಾಧ್ಯಕ್ಷ ಹೇಳಿದ್ರು. ಬಟ್ ಹೀಟ್ ಆಫ್ ದ ಮೂಮೆಂಟ್ ಏನು ಅಂದ್ರೆ ನಾವು ಮಾತಾಡೋ ನಮ್ಮ ಏನು ಹೋಲ್ಡ್ ಮಾಡಿದ್ರಲ್ಲ ಅಲ್ಲಿ ಕೆಲವೊಬ್ಬರನ್ನ ಅವ್ರು ಮಾತಾಡೋಕೆ ಅವಕಾಶ ಕೊಡ್ಲಿಲ್ಲ ಅನ್ನೋ ಒಂದು ಬೇಜಾರಿಗೆ ವಾಯ್ಸ್ ರೇಸ್ ಮಾಡಿದ್ದಾರೆ. ಹಾಗೆ ಅವರು ಅದಕ್ಕೆ ತಕ್ಕನಂಗೆ ಉತ್ತರ ಕೊಟ್ಟಿದ್ದಾರೆ ಅಷ್ಟೇ. ಹೊಡೆದಾಟ ಏನಾಗಿಲ್ಲ, ಮಾತಿಗೆ ಮಾತು ಬೆಳೆದಿದೆ ಅಷ್ಟೇ. ಬಟ್ ಪಕ್ಷದಲ್ಲಿ ಒಂದ್ ರೀತಿ ಶಿಸ್ತು, ಮತ್ತೊಂದ್ ಕಡೆಯಾಗಿ ಪಕ್ಷದ ಡಿಫೆಂಡ್ ಮಾಡ್ಕೊಂತ ಇರ್ತಕ್ಕಂಥ ಬಿಂದು ಗೌಡ್ರನ್ನ ಕೆಲವೊಂದ್ ಕಡೆಗೆ ಉಚ್ಚಾಟನೆ ಮಾಡಿದ್ದು, ಅಮಾನತ್ ಮಾಡಿದ್ದು ಅವ್ರು ನಿಮ್ಮ ಫ್ರೆಂಡ್ಸಿಗೆ ಬೇಜಾರಾಯ್ತು, ಈ ನಿಟ್ಟಿನಲ್ಲಿ ಗಲಾಟೆ ಆಯ್ತು ಅಂತ ನಿಮ್ಮ ಫ್ರೆಂಡ್ಸ್ ಮಾತಾಡ್ಕೊಂತ ಇದ್ರು. ಅದು ಯಾರೋ ಫ್ರೆಂಡ್ಸ್, ನನಗೆ ಗೊತ್ತಿಲ್ಲ. ನನಗೇನು ಬೇಜಾರಾಗಿಲ್ಲ ಸರ್, ಬಿಕಾಸ್ ನಾನು ಒಂದೆರಡು ಮೀಟಿಂಗ್ ಅಟೆಂಡ್ ಆಗಿಲ್ಲ. ನಾನು ಅಟೆಂಡ್ ಆಗಿಲ್ಲ, ಕಾರಣ ಇದೆ. ನಾನು ಅದು ರೀಸನ್ ನಾನು ಮಂಜನಾ ಅವ್ರಿಗೆ ಕೊಡ್ತೀನಿ. ಸೊ ಉಚ್ಚಾಟನೆ ಏನಾಗಿಲ್ಲ, ಹೋಲ್ಡಲ್ಲಿ ಇಟ್ಟಿದ್ದಾರೆ. ನಾನು ರೀಸನ್ಸ್ ಕೊಟ್ಮೇಲೆ ಮತ್ತೆ ರಿವೋಕ್ ಮಾಡ್ತಾರೆ. ನನಗೆ ಏನು ದಾವಣಗೆರೆ ಇನ್ಚಾರ್ಜ್ ಕೊಟ್ಟಿದ್ರು ಅಲ್ಲಿ ನಾನು ಕೆಲಸ ಮಾಡೋಕ್ಕಾಗಿಲ್ಲ, ಬಿಕಾಸ್ ನಾನು ಕೋಆರ್ಡಿನೇಷನ್ ಸಿಕ್ಕಿಲ್ಲ. ಸೊ ಇವಾಗ ನಾನು ಇನ್ಚಾರ್ಜ್ ಡಿಸ್ಟ್ರಿಕ್ಟ್ ಏನಿದೆ ಅದನ್ನ ನಾನು ಚೇಂಜ್ ಮಾಡ್ಕೊಂಡು ನನ್ನ ಕೆಲಸ ನಾನು ಮಾಡೇ ಮಾಡ್ತೀನಿ. ಯೂತ್ ಕಾಂಗ್ರೆಸ್ಸಲ್ಲಿ ಇದ್ದಾಗಲೂ ಮಾಡಿದ್ದೀನಿ, ಇಲ್ಲದಾಗಲೂ ಮಾಡಿದ್ದೀನಿ. ಇವಾಗ ತೆಗೆದು ಹಾಕಿದ್ರು ಇನ್ ಕೇಸ್ ನನ್ನ ಪಕ್ಷದ ಪರವಾಗಿ ಕೆಲಸ ಮಾಡೇ ಮಾಡ್ತೀನಿ. ಇಲ್ಲೂ ಬಣ ರಾಜಕೀಯ ನಡೀತಾ ಇದೆ. ದೀಪಿಕಾ ರೆಡ್ಡಿ ವರ್ಸಸ್ ಮಂಜುನಾಥ್ ಗೌಡ್ರ ಬಣದಲ್ಲಿ ಈ ರೀತಿ ಗಲಾಟೆ ಆಯ್ತು. ಇಲ್ಲೂ ಯುವ ಕಾಂಗ್ರೆಸ್ನಲ್ಲೂ ಕೂಡ ಬಣ ರಾಜಕೀಯ ಉದ್ಭವ ಆಗಿದೆ ಅಂತ. ಖಂಡಿತವಾಗ್ಲೂ ಇಲ್ಲ ಸರ್. ಯೂತ್ ಕಾಂಗ್ರೆಸ್ ಅಂದ್ರೆ ಜಸ್ಟ್ ಯೂತ್ ಕಾಂಗ್ರೆಸ್ ಅಷ್ಟೇ, ಇಲ್ಲಿ ಯಾವುದೇ ರೀತಿ ಬಣ ಇಲ್ಲ. ನಮ್ಮ ಸುಪ್ರೀಂ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಏನಿದ್ದಾರೆ ಮಂಜಣ್ಣ ಅವರು. ಯುವ ಕಾಂಗ್ರೆಸ್ನಲ್ಲಿ ಆಗ್ತಾ ಇರತಕ್ಕಂತ ಈ ಒಂದು ಬೆಳವಣಿಗೆಗಳ ಬಗ್ಗೆ ನಿಮ್ಮ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಏನು ಅಪೀಲ್ ಮಾಡ್ತೀರಾ? ಏನು ಅಪೀಲ್ ಮಾಡೋದು, ಏನೋ ತಪ್ಪಾಗಿದೆ ಅನ್ಸುತ್ತೆ. ಬಟ್ ಅವ್ರ ಗಮನಕ್ಕೆ ಹೋದ್ಮೇಲೆ ಅವರೇ ಕರೆಸಿ ಮಾತಾಡಿದ್ರೆ ನಾವೇನು ಮಾಡಿದೀವಿ ಅನ್ನೋದನ್ನ ಅವ್ರು ಹೇಳಬೇಕು, ಅವ್ರೇನು ಮಾಡಿದ್ದಾರೆ ಅನ್ನೋದನ್ನ ನಾವು ಹೇಳಬೇಕು. ಅದ್ರ ಮೇಲೆ ಅವ್ರ ತೀರ್ಮಾನ ತಗೋಬೇಕು. ಇದಿಷ್ಟು ಯುವ ಕಾಂಗ್ರೆಸ್ ಕಾರ್ಯದರ್ಶಿ ಆದಂತ ಬಿಂದು ಗೌಡರ ಸ್ಪಷ್ಟ ನುಡಿಗಳು. ಕ್ಯಾಮರಾಮನ್ ವಿಶ್ವನಾಥ್ ಹಾವೇರಿ ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಹೆಬ್ಬಾಕ ತಿಮ್ಮೇಗೌಡರು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ತಿಮ್ಮೇಗೌಡ್ರೆ, ಬಡದಾಟ ಆಗಿಲ್ಲ ಅಂತ ಹೇಳಿ ಕಾರ್ಯದರ್ಶಿಗಳು, ಅಧ್ಯಕ್ಷಗಳು ಹೇಳಿದ್ರು ಕೂಡ ದೃಶ್ಯಗಳೇ ಸಾಕ್ಷ್ಯ ಆಗಿದೆ. ಅಂದ್ರೆ ಕೆಲವರನ್ನ ಹೊರಗಿಟ್ಟಿದ್ದಕ್ಕೆ, ಪದಾಧಿಕಾರಿಗಳಾಗೆ ಅವ್ರಿಗೆ ಕೆಲಸ ಕೊಡದೆ ಹೋಲ್ಡ್ ಮಾಡಿದ್ದಕ್ಕೆ ಈ ಗಲಾಟೆ ಆಯ್ತಾ? ಬಣ ರಾಜಕೀಯ ಹಾಗಿದ್ರೆ ನಿಜವಾಗ್ಲೂ ಕೂಡ ಅಲ್ಲಿ ಇಷ್ಟು ದೊಡ್ಡ ಮಟ್ಟದ ಗಲಾಟೆಗೆ ಕಾರಣ ಆಯ್ತಾ?